ಮನೆ ಕೆಲಸ ಎಲ್ಲ ಮುಗೀತು, ಪಾತ್ರೆ ತೊಳೆದಾಯ್ತು, ನಾಷ್ಟ ಮಾಡಾಯಿತು, ಎಲ್ಲ ಕೆಲಸ ಮುಗಿಯೋಕ್ಕೆ ಇಷ್ಟೊತ್ತಾಗೋಯ್ತು. ಅಯ್ಯೋ, ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ಬೋದು ಕಣವ, ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಬೇಜಾರಾಗೋಗುತ್ತೆ. ಅಯ್ಯೋ, ಯಾವಾಗ ಬೇಕು ಅಂತ ಎಲ್ಲ ಕೆಲಸ ಒಬ್ಬರೇ ಮಾಡಿ ಸಾಯ್ಬೇಕತ್ತ. ತಡಿ, ಈಗ ನಮ್ಮ ಫ್ರೆಂಡ್ಗಾರ ಫೋನ್ ಮಾಡೋಣ. ಅಲ್ಲಿ ಬಟ್ಟೆ ಮನೆಗೆ ಹೋಗೋಣ ಅಂತ ಕೇಳಿದ್ದು, ನಾನು ನೋಡೋಣ, ಕೇಳಿ ನೋಡ್ತೀನಿ ಫೋನ್ ಮಾಡಿ. ಹಲೋ, ಎಲ್ಲಿದೆಯೇ? ಅಲ್ಲ ಕಣೆ, ನಾನು ಮನೆ ದಿವಸ ಏನಂತ ಹೇಳಿದ್ನಿ? ಬಟ್ಟೆ ಮನೆಗೆ ಹೋಗೋಣ, ಬಟ್ಟೆ ಅಂಗಡಿಗೆ ಹೋಗೋಣ, ಬಟ್ಟೆ ತಗೊಳಕ್ಕೆ ಅಂತ ಹೇಳಿದ್ದೆ ತಾನೇ? ಓ, ನಿನಗೊಂದು 50 ಸತಿ ಹೇಳ್ತವ್ರು, ತಡಿ, ಜ್ಞಾಪಿಸ್ಬೇಕಾಗಿತ್ತಂತೆ. ಹ್ಞೂ 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 ನಾನು ಊರಿಗೆ ಹೋಗ್ಬೇಕು ಕಣೆ, ಅದಕ್ಕೆ ನೀ ಯಾವಾಗ ಹೋಗೋದು ಗೊತ್ತಿಲ್ಲ, ಅದಕ್ಕೆ ಒಂದು ಸೀರೆ ತಗೊಂಡು ಬ್ಲೌಸ್ ಹೊಲಿಸ್ಕೊಳ್ಳೋಣ ಅಂತ. ಹ್ಞೂ, ನೀನು ಕೊಡಿಸ್ತೀಯ, ಕಲರ್ ಚೆನ್ನಾಗಿರ್ತವೆ ಅಂಗಡೀಲಿ ಅಂದಲ್ಲ, ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗೋಣ ಅಂತ ನಾನು ಸುಮ್ಮನಾದ್ರೆ ನೀನೇನು ಹಿಂಗೆ ಮಾಡ್ತೀಯ? ಹ್ಞೂ, ಹೌದಾ? ಯಾವಾಗ ಹೋಗಿದ್ದು? ಅಯ್ಯೋ, ಆ ಹುಡ್ಗಿನೇ ಬಂದಿತ್ತು, ಆ ಹುಡುಗಿಗೆ? ಯವ್ವ, ಈಗ ಏನು ಬಂದೈತೆ ಹೆಣ್ಮಕ್ಳಿಗೆ? ಅಪ್ಪ ಅಮ್ಮ ಕಷ್ಟ ಬಿದ್ದು ಸಾಕ್ತಾರೆ, ಕಷ್ಟ ಬಿದ್ದು ಚಿಕ್ಕ ವಯಸ್ಸಿಂದ ಸಾಕಿ ಸಲಿಗೆ ಅವ್ರಿಗೆ ಎಜುಕೇಷನ್ ಕೊಡಿಸಿ ಎಲ್ಲ ಮಾಡ್ತಾರೆ. ಇವ್ರಿಗೇನು ಬಂದಿರೋದು? ಹಿಂಗೆ ಹೋಗೈತಲ್ಲ ಹುಡುಗಿ. ಅವನೇನೋ ಜೀವನ ಪೂರ್ತಿ ನೋಡ್ಕೊಂಡ್ರು ಪರವಾಗಿಲ್ಲ ಕಣೆ, ಏನು ಬಿಟ್ಟೋದ್ರೆ ಏನೇ ಮಾಡೋಕ್ಕಾಗುತ್ತೆ? ಆಮೇಲೆ ಅಪ್ಪ ಅಮ್ಮನ ಹತ್ರಕ್ಕೆ ಬರ್ಬೇಕಾಯ್ತೈತಿ. ಹೆಣ್ಮಕ್ಳು ಮುಂದಕ್ಕೆ ಯೋಚನೆ ಮಾಡೋದಿಲ್ಲ ಕಣೆ, ಹಂಗೆ ಹೋಯ್ತವೆ. ಹ್ಞೂ, ಮೊನ್ನೆ ವಿಡಿಯೋ ತೋರಿಸ್ತಲ್ಲ, ಅದೇನೋ ಮದುವೆನೇ ಆಗ್ಬಿಟ್ಟೈತಲ್ಲೇ. ಹ್ಞೂ, ಅದೇನೋ ವಿಡಿಯೋ ತೋರಿಸಿದ್ ನೀನು? ಪಾಪ ಅಪ್ಪ ಅಮ್ಮಗೆ ಓಡಾಡ್ತವ್ರಲ್ವಾ, ಅವ್ರಿಗೆ ಬೇಜಾರಾಗೋದಿಲ್ವಾ? ಓ, ಫ್ಯಾಕ್ಟ್ರಿ ಹತ್ರ ಎಲ್ಲ ಬಂದಿದ್ರಾ? ಹ್ಞೂ ಹ್ಞೂ, ಬಂದೆಲ್ಲ ವಿಚಾರಿಸಿದ್ರು? ಹ್ಞೂ ಹ್ಞೂ, ಹಂಗೆ ಹೇಳ್ತಾರೆ, ಇನ್ನೇನು ಹೇಳ್ತಾರೆ? ನಮ್ಗೆ ಅವ್ರು ಏನೂ ಗೊತ್ತಿಲ್ಲ, ಕೆಲ್ಸಕ್ಕೆ ಬರ್ತಾಯಿದ್ರು ಅಷ್ಟೇ ಗೊತ್ತು ಅಂತಾರೆ. ಅಯ್ಯ, ಯಾವ ಊರು ಏನು ಅನ್ನೋದೇನೋ ಊರ ಹೆಸರು ಹೇಳಿದ್ರು ಊರು ಇಂಥ ಊರು ಅಂತ ಅಷ್ಟೇ ಹೇಳ್ತಾರಪ್ಪ, ಇನ್ನೇನು ಹೇಳ್ತಾರೆ? ಹ್ಞೂ, ಫ್ಯಾಕ್ಟರ್ ಅಷ್ಟೇ ಹೇಳಿ ಕಳಿಸ್ತಾರೆ, ಇನ್ನೇನು ಹೇಳ್ತಾರೆ ಅವರು? ನಿಮ್ಮ ಮಕ್ಕಳು ಮಾಡ್ಕೊಂಡಿರೋದಕ್ಕೆ ನಾವೇನು ಮಾಡೋಣ ಅಂತಾರೆ. ಹ್ಞೂ, ಇವಾಗ ಹ್ಞೂ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವ್ರಾ? ಹ್ಞೂ, ಯವ್ವ, ಯಾಕೆ ಬೇಕಿತ್ತಾನೆ ಹೋಗೋ? ಅಯ್ಯೋ, ಒಬ್ಬಳೆ ಮಗಳೇನೆ, ಅಯ್ಯೋ ಪಾಪ. ಹಾಂ, ಅವರಪ್ಪ ಆಟೋ ಓಡ್ಸಕ್ಕೆ ಹೋಗೋದಾರಪ್ಪ? ಆರಾಮ್ ಗಾರ್ಮೆಂಟ್ಸ್ಗೆ ಹೋಗೋದು? ಅಯ್ಯೋ, ಇನ್ಯಾರು ಇಲ್ಲ, ಇವಳು ಒಬ್ಬಳೆ ಮಗಳು. ಒಬ್ಬಳೆ ಮಗಳು ಅಂತ ಎಷ್ಟು ಜನ ಸಾಕಿರ್ತಾರೆ, ಇವ್ರಿಗೇನೆ ಬಂದಿರೋದು ಹಿಂಗೆ ಮಾಡ್ಬಿಟ್ಟು ಒಳಗೆ. ಹ್ಞೂ, ಅಯ್ಯೋ ದೇವರೇ ಭಗವಂತ, ಕಷ್ಟ ಕಣೆಯಪ್ಪ. ಹ್ಞೂ, ನೀನು ಅಲ್ಗೋಗಿದ್ದೀಗ ಅವ್ರಿಗೆ ಸಮಾಧಾನ ಮಾಡೋಕೆ ಅವ್ರ ಅಪ್ಪ ಅಮ್ಮಂಗೆ? ಹ್ಞೂ, ಯಾವ ಊರವರು? ಓ, ಹಾಸನ ಸೈಡವರು? ಇಲ್ಲೆಲ್ಲಿ ಮನೆ ಮಾಡೋರು ಅವರು? ಹ್ಞೂ ಹ್ಞೂ, ಓ, 8ನೇ ಮೈಲಿಲಿ ಮನೆ ಮಾಡೋರಾ? ಸರಿ, ಮನೇಲೇ ಇದ್ದಾರೇನು ಅವ್ರ ಅಪ್ಪ ಅಮ್ಮ? ಹ್ಞೂ, ಓ, ನೀವು ಫ್ಯಾಕ್ಟ್ರಿಯವರು ಅಲ್ಲಿ ಕೆಲಸ ಮಾಡೋರೆಲ್ಲ ಹೋಗಿದ್ದೀರಾ ಸಮಾಧಾನ ಮಾಡೋಕ್ಕೆ? ಸರಿ, ಹೋಗಿ ಬರೋವಾದ. ಅದಕ್ಕೆ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಮಾಡಿದೆ, ಸೀರೆ ತರೋಣ ಅಂತ. ಹಿಂಗೆ ಹೇಳ್ದಲ್ಲಿ ಅಂದ್ರೂ ತಾನೇ ಈ ಕಾಲದ ಹೆಣ್ಮಕ್ಳಿಗೆ ಇವು ಯಾಕೆ ಬೇಕು ಹೋಗುತ್ತೆ? ಈಗ ಯಾರನ್ನೂ ನಂಬೋದೇ ಇಲ್ಲ ಕಣಿ, ರಿಲೇಷನ್ನೇ ನಂಬೋದಲ್ಲ, ಬೇರೆಯವ್ರನ್ನೇ ನಂಬೋಕ್ಕಾಗುತ್ತೆ? ನಿಮ್ಮ ಮನೆಯವರೇನೆ ಒಳಗದೆ ಮಾಡ್ಕೊಂಡ್ರೇ ವರದಕ್ಷಿಣೆ ತಂದಿಲ್ಲ ಅಂತ ಹಂಗೆ ಹಿಂಗೆ ಟಾರ್ಚರ್ ಕೊಡ್ತಾರೆ, ಸೊಸಿ ಬಾಯಿ ಬಂದಂಗೆ ಬೈತಾರೆ. ಇನ್ನು ಹೊರಗ್ಲದ್ದು ಮಾಡ್ಕೊಂಡ್ರೆ? ಹ್ಞೂ ಹ್ಞೂ ಕಣವ, ಸರಿ, ನೀನು ಬಂದಾಗಲೇ ಹೋದ್ರಾಯ್ತೈತೆ ಅಂಗಡಿಗೆ. ಬಾ, ಯಾವಾಗ ಬತ್ತೀಯ? ಸಾಯಂಕಾಲ ಬತ್ತೀಯ? ಹ್ಞೂ, ಸರಿ, ಬಾ ಹೋಗೋಣ.